ಇನ್ನು ಉಳಿದಿರುವಂಥದ್ದು 2.5 ವರ್ಷ ಅವಧಿ, ನಿಮ್ಮ ಅಧಿಕಾರದ ಅವಧಿ. ಏನು ಗುರಿ ಇದೆ ಅಂತ ನಂಜನಗೂಡಿಗೆ ಸಂಬಂಧಪಟ್ಟಂತೆ, ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ? ನಂಜನಗೂಡು ವಿಧಾನಸಭಾ ಕ್ಷೇತ್ರ ಏನಿದೆ, ಸಾಕಷ್ಟು ಗ್ರಾಮೀಣ ಭಾಗದಿಂದ ಕೂಡಿರೋಂಥದ್ದು. ಜೊತೆಗೆ ನಮಗೆ ಮುಖ್ಯವಾಗಿ ನಮ್ಮ ನಗರಸಭೆ ಭಾಗದಲ್ಲೂ ಕೂಡ, ಟೌನ್ ಭಾಗದಲ್ಲೂ ಕೂಡ ಸಾಕಷ್ಟು ಜನಸಂಖ್ಯೆ ಇದೆ. ಅದರಿಂದ ನಾವು ಎರಡೂ ಪ್ರದೇಶಗಳನ್ನ ಕೂಡ ಬ್ಯಾಲೆನ್ಸ್ಡ್ ಆಗಿ ನಾವು ನೋಡಬೇಕಾಗ್ತದೆ. ನಾವು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೆಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಿಲ್ವೋ ಅಂಥ ಕಡೆ ಫೋಕಸ್ಡ್ ಆಗಿ ನಾವು ಇವತ್ತು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಿದ್ದೇವೆ. ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ಪ್ರಯತ್ನ ಪಟ್ಟು ಕೆಲಸವನ್ನು ಮಾಡ್ತಾಯಿದ್ದೇವೆ. ಸಿ ರಸ್ತೆಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಐಮಾಸ್ಕ್ ಲೈಟು ಬೀದಿ ದೀಪಗಳಾಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಕಲ್ಪಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ಕೊಂಡು ಹೋಗ್ತಾಯಿದ್ದೇವೆ. ಜೊತೆಗೆ ನಮ್ಮ ಗ್ರಾಮೀಣ ಭಾಗದಲ್ಲಿ 20-25 ವರ್ಷಗಳಿಂದ ಮೇಜರ್ ರಸ್ತೆಗಳು ಆಗಿಲ್ಲದೆ ಇರೋದನ್ನು ಈಗ ನಮ್ಮ ಅವಧಿನಲ್ಲಿ ನಾವು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಅಲ್ಲಿ ತಾವು ನೋಡ್ಬೋದು, ನಮ್ಮ ರಾಜೂರು ರಸ್ತೆ ಸುಮಾರು 20 ವರ್ಷಗಳಿಂದ ಆಗಿರಲಿಲ್ಲ. ಅದು ಈಗ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಸುಮಾರು 10 ಕೋಟಿ ರೂಪಾಯಿಗಳನ್ನು ನಮ್ಮ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ನೀಡಿ ಸ್ವಲ್ಪ ರೇನ್ ಡ್ಯಾಮೇಜ್ಡ್ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅದರಲ್ಲಿ ಅಂಥ ರಸ್ತೆಗಳನ್ನು ತೊಗೊಂಡು ಕೈಗೆತ್ಕೊಂಡು ಇವತ್ತು ಕಾಮಗಾರಿಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಜೊತೆಗೆ ನಮ್ಮ ದೇವರಸನಹಳ್ಳಿ ರಸ್ತೆ, ಅದು ಕೂಡ ಸುಮಾರು 20-25 ವರ್ಷಗಳಿಂದ ಆ ರಸ್ತೆ ಕಾಮಗಾರಿ ಆಗಿರಲಿಲ್ಲ. ಆ ಕಾಮಗಾರಿ ಕೂಡ ಈಗ ಪ್ರಗತಿಗೆ ಬಂದಿರೋಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ಕಾಮಗಾರಿಗಳು ಈಗ ನಮ್ಮ ಹುಳ್ಳಳ್ಳಿಯಿಂದ ದುಗ್ಗಳ್ಳಿ ತನಕನೂ ಇವತ್ತು ಅದ್ಭುತವಾದಂಥ ರಸ್ತೆ ಆಗಿದೆ. PWD SSDPನಲ್ಲಿ ಮಾನ್ಯ ಜಾರಕಿಹೊಳಿ ಸಾಹೇಬರ ಆಶೀರ್ವಾದದಿಂದ ಅದ್ಭುತವಾದಂಥ ರಸ್ತೆ ಆಗಿದೆ. ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ನಾವು ಸಿ ರಸ್ತೆ ಚರಂಡಿಗಳನ್ನು ಕೈಗೆತ್ಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಿದ್ದೀವಿ. ಕಳೆದ 2023-24ನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸುಮಾರು 25 ಕೋಟಿಗಳನ್ನ ನಮ್ಮ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ಕೊಟ್ಟಿದ್ದರು. ಅದರಲ್ಲೂ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀವಿ.